ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 44. ಸಿದ್ಧಾನ್ ವಿದ್ಯಾಧರಾಂಶ್ಚೈವ ತಿರೋಧಾನೇನ ಸೋಸೃಜತ್ ತೇಭ್ಯೋ ದದಾತ್ತಮಾತ್ಮಾನಮಂತರ್ಧಾನಾಖ್ಯಮದ್ಭುತಂ. ಅನುವಾದ. ಅನಂತರ ಬ್ರಹ್ಮನು ತನ್ನ ಅಗೋಚರವಾಗಬಲ್ಲ ಸಾಮರ್ಥ್ಯದಿಂದ ಸಿದ್ಧರನ್ನು ಮತ್ತು ವಿದ್ಯಾಧರರನ್ನು ಸೃಷ್ಟಿಸಿದನು. ಅಂತರ್ಧಾನವೆನ್ನುವ ತನ್ನ ಅದ್ಭುತ ರೂಪವನ್ನು ಅವರಿಗೆ ಕೊಟ್ಟನು. ಶ್ಲೋಕ 45. ಸ ಕಿನ್ನರಾನ್ ಕಿಂ ಪುರುಷಾನ್ ಪ್ರತ್ಯಾತ್ಮೇನಾಸೃಜತ್ ಪ್ರಭುಃ ಮಾನಯನ್ನಾತ್ಮನಾತ್ಮಾನಮಾತ್ಮಾಭಾಸಂ ವಿಲೋಕಯನ್. ಅನುವಾದ. ಒಂದು ದಿನ ಜೀವಿಗಳ ಸೃಷ್ಟಿಕರ್ತನಾದ ಬ್ರಹ್ಮನು ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡನು. ತನ್ನನ್ನು ತಾನೇ ಮೆಚ್ಚಿಕೊಂಡು ಆ ಪ್ರತಿಬಿಂಬದಿಂದ ಕಿಂಪುರುಷರು ಹಾಗೂ ಕಿನ್ನರರನ್ನು ರೂಪಿಸಿದನು. ಶ್ಲೋಕ 46. ತೇ ತು ತಜ್ಜಗೃಹು ರೂಪಂ ತ್ಯಕ್ತ್ವಂ ಯತ್ ಪರಮೇಷ್ಠಿನ ಮಿಥುನೀಭೂಯ ಗಾಯಂತಸ್ತಮೇವೋಷಸಿ ಕರ್ಮಭಿಹಿ. ಅನುವಾದ. ಬ್ರಹ್ಮನು ಬಿಟ್ಟು ಹೋದ ಛಾಯಾರೂಪವನ್ನು ಕಿಂಪುರುಷರು ಮತ್ತು ಕಿನ್ನರರು ವಶಪಡಿಸಿಕೊಂಡರು. ಅದಕ್ಕಾಗಿಯೇ ಅವರು ಮತ್ತು ಅವರ ಪತ್ನಿಯರು ಪ್ರತಿದಿನ ಮುಂಜಾನೆಯಲ್ಲಿ ಬ್ರಹ್ಮನ ಸಾಹಸ ಕೃತ್ಯಗಳನ್ನು ಸ್ಮರಿಸುತ್ತಾ ಅವನನ್ನು ಹಾಡಿ ಹೊಗಳುತ್ತಾರೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಪಿತೃಗಳು ತಮ್ಮ ಅಸ್ತಿತ್ವದ ಮೂಲವಾದಂತಹ ಅಗೋಚರ ಶರೀರವನ್ನು ಅವರು ವಶಕ್ಕೆ ತಗೊಳ್ತಾರೆ. ಅಂದರೆ ಅವರು ಅಗೋಚರ ಶರೀರದಲ್ಲೇ ಇರ್ತಾರೆ ಅಂತ ಗೊತ್ತಾಯಿತು. ಆ ಅಗೋಚರ ಶರೀರದ ಮಾಧ್ಯಮದ ಮೂಲಕನೇ ಕರ್ಮಾನುಷ್ಠಾನ ಪರಿಣಿತರು, ಅಂದರೆ ಶ್ರಾದ್ದವನ್ನು ಮಾಡಿಕೊಡ್ತಾರಲ್ಲ ನಮಗೆ ಪುರೋಹಿತರು, ಅವರು ಶ್ರಾದ್ದವನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಧ್ಯರು ಮತ್ತು ಪಿತೃಗಳಿಗೆ ಪಿಂಡವನ್ನು ಹಾಕ್ತಾರೆ. ಅಂದರೆ ನಮ್ಮ ಪೂರ್ವಜರಿಗೆ ಪಿಂಡಗಳನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಇಲ್ಲೇನು ಹೇಳ್ತಾರೆ ಅಂದರೆ, ಆಮೇಲೆ ಬ್ರಹ್ಮ ಏನು ಮಾಡ್ದ? ತನ್ನ ಅಗೋಚರವಾಗಬಲ್ಲ ಅಂದರೆ ಕಾಣಿಸ್ಕೊಳ್ಳುವಂಥ ಸಾಮರ್ಥ್ಯದಿಂದ ಸಿದ್ಧರನ್ನ ಮತ್ತು ವಿದ್ಯಾಧರರನ್ನು ಸೃಷ್ಟಿ ಮಾಡ್ತಾನೆ. ಆಮೇಲೆ ಅಂತರ್ಧಾನ ಅನ್ನುವಂಥ ತನ್ನ ಅದ್ಭುತ ರೂಪವನ್ನು ಅವರಿಗೆ ಕೊಡ್ತಾನೆ. ಅಂತರ್ಧಾನರಾಗೋದು ಅಂತ ಹೇಳ್ತೀವಲ್ವ, ಅಂಥ ರೂಪವನ್ನು ಅವರಿಗೆ ಕೊಡ್ತಾನೆ. ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತಂದರೆ, ಅಂತರ್ಧಾನವೆಂದರೆ ಈ ಜೀವಿಗಳು ಇದ್ದಾರೆಂದು ತಿಳಿಯಬಹುದು, ಕಣ್ಣಿನಿಂದ ನೋಡಲಾಗುವುದಿಲ್ಲ. ನೋಡಿದ್ರ, ಈಗ ಸಿದ್ಧರನ್ನ ವಿದ್ಯಾಧರರನ್ನ ನಾವು ಅವರಿದ್ದಾರೆ ಅಂತ ಗೊತ್ತು, ಆದರೆ ನಮ್ಮ ಕಣ್ಣಿಂದ ಅವರನ್ನು ನೋಡೋದಕ್ಕಾಗಲ್ಲ. ಅದನ್ನು ಅಂತರ್ಧಾನ ಅಂತ ಹೇಳ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಅಂತರ್ಧಾನ ಅನ್ನೋದಕ್ಕೆ ನಮಗೆ ಮೀನಿಂಗ್ ಗೊತ್ತಿರಲಿಲ್ಲ ಅಲ್ವಾ? ಈಗ ಅವರಿದ್ದಾರೆ, ಆದರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇನ್ನು ಮುಂದುವರೆದು ಹೇಳ್ತಾರೆ, ಒಂದು ದಿನ ಜೀವಿಗಳ ಸೃಷ್ಟಿಕರ್ತನಾಗಿರುವಂಥ ಬ್ರಹ್ಮ ಏನು ಮಾಡ್ತಾನೆ? ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡ್ಕೊಳ್ತಾನೆ. ಆವಾಗ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅವನು ಪ್ರತಿಬಿಂಬ ತನ್ನನ್ನು ತಾನೇ ಮೆಚ್ಕೊಳ್ತಾನೆ. ಆ ಪ್ರತಿಬಿಂಬದಿಂದ ಏನು ಮಾಡ್ತಾನೆ? ಕಿಂಪುರುಷರನ್ನು ಮತ್ತು ಕಿನ್ನರರನ್ನು ರೂಪಿಸ್ತಾನೆ. ಈಗ ಕಿಂಪುರುಷರು ಮತ್ತು ಕಿನ್ನರರು ಯಾವ ರೀತಿ ಹುಟ್ಟಿದ್ದು ಬ್ರಹ್ಮನಿಂದ ಅಂತಂದರೆ, ತನ್ನ ಪ್ರತಿಬಿಂಬವನ್ನು ನೋಡ್ಕೊಳ್ತಾನಲ್ವಾ, ಅದರಿಂದ ಹುಟ್ಟಿರುವಂಥವ್ರು ಇವರು. ಇನ್ನು ಮುಂದುವರೆದು ಹೇಳ್ತಾನೆ, ಬ್ರಹ್ಮ ಬಿಟ್ಟು ಹೋದಂತಹ ಛಾಯಾರೂಪವನ್ನು, ಅಂದರೆ ಆ ಪ್ರತಿಬಿಂಬದ ಒಂದು ರೂಪವನ್ನು ಕಿಂಪುರುಷರು ಮತ್ತು ಕಿನ್ನರರು ವಶಪಡಿಸ್ಕೊಳ್ತಾರೆ. ಅದಕ್ಕೋಸ್ಕರನೇ ಅವರು ಮತ್ತು ಅವರ ಪತ್ನಿಯರು ಪ್ರತಿದಿನ ಮುಂಜಾನೆಯಲ್ಲಿ ಬ್ರಹ್ಮನ ಸಾಹಸ ಕೃತ್ಯಗಳನ್ನು ಸ್ಮರಣೆ ಮಾಡ್ಕೊಂಡು ಹಾಡಿ ಹೊಗಳ್ತಾರೆ. ಯಾಕಂದರೆ ಆ ಬ್ರಹ್ಮನ ಛಾಯಾ ರೂಪದಿಂದ ಅವರು ಬಂದಿರುವಂಥವ್ರಲ್ವಾ, ಅದಕ್ಕೋಸ್ಕರ ಬ್ರಹ್ಮನ ಸಾಹಸಗಳನ್ನು ಮತ್ತು ಅವನ ಕೃತ್ಯಗಳನ್ನು ಅವರು ಸ್ಮರಣೆ ಮಾಡ್ಕೊಳ್ತಾ ಇರ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಸೂರ್ಯೋದಯಕ್ಕೆ 1.5 ಗಂಟೆ ಮುಂಚೆಯ ಬೆಳಗಿನ ಜಾವವನ್ನು ಬ್ರಾಹ್ಮ ಮುಹೂರ್ತ ಎಂದು ಕರೆಯಲಾಗಿದೆ. ಈ ಬ್ರಾಹ್ಮ ಮುಹೂರ್ತದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಬೇಕೆಂದು ಸಲಹೆ ಮಾಡಲಾಗಿದೆ. ಬೆಳಗಿನ ಜಾವದಲ್ಲಿ ಮಾಡಿದ ಆಧ್ಯಾತ್ಮಿಕ ಕಾರ್ಯಗಳು ದಿನದ ಬೇರಾವುದೇ ಸಮಯಕ್ಕಿಂತ ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡುತ್ತವೆ. ಇಲ್ಲಿ ಗುರುಗಳು ಬ್ರಹ್ಮ ಮುಹೂರ್ತದ ಬಗ್ಗೆ ಇಲ್ಲಿ ನಮಗೆ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಸೂರ್ಯೋದಯಕ್ಕೆ 1.5 ಗಂಟೆ ಮುಂಚೆ ಬೆಳಗಿನ ಜಾವ,
ಈಗ 5:30 ಅಥವಾ 6 ಗಂಟೆಗೆ ಸೂರ್ಯೋದಯ ಅಂತಂದರೆ 4:30 ಸಮಯ ಇರುತ್ತಲ್ಲ ಅದು, ಅಥವಾ 5:30 ಅಂತಂದರೆ 4 ಗಂಟೆ 3:30 ಈ ರೀತಿ ಸಮಯ ಇರುತ್ತಲ್ವ, 1:30 ಗಂಟೆ ಮುಂಚೆಯ ಜಾವವನ್ನು ಬ್ರಾಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಸಾಧನೆ ಮಾಡುವಂಥವ್ರು ಎಲ್ಲರೂ ಕೂಡ ಬೆಳಗ್ಗೆ 4 ಗಂಟೆಗೆ ಎದ್ದು ಸಾಧನೆಗಳನ್ನು ಮಾಡ್ತಾರೆ. ಆ ಸಮಯದಲ್ಲಿ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದಾಗ ಅದು ತುಂಬಾ ಪರಿಣಾಮವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಈ ಬ್ರಹ್ಮ ಮುಹೂರ್ತದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಬೇಕು ಅಂತ ಸಲಹೆಯನ್ನು ಮಾಡಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನೇ ಕೆಲಸಗಳನ್ನು ಅಂದರೆ ಅದರಲ್ಲೂ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನಾವು ತೊಡಗಬೇಕು. ಅದಕ್ಕೆ ಓದೋವ್ರಿಗೂ ಅಷ್ಟೇ ಬೆಳಗಿನ ಜಾವನೇ ಎದ್ದು ಓದಿ ಅಂತ ಹೇಳ್ತಾರಲ್ವ. ಯಾಕೆ ಅಂದರೆ ಅವಾಗ ನೆನಪಿನ ಶಕ್ತಿನೂ ಚೆನ್ನಾಗಿರುತ್ತೆ ಅಂತ. ನಾವು ಏನೇ ಓದಿದ್ರೂ ನಮ್ಗೆ ಅರ್ಥ ಆಗುತ್ತೆ ಮತ್ತು ಅದು ತನ್ನ ಪರಿಣಾಮವನ್ನು ಕೊಡುತ್ತೆ ಅಂತಂದ್ಬಿಟ್ಟು. ಸೊ ಅದಕ್ಕೇ ಬೆಳಗಿನ ಜಾವದಲ್ಲಿ ಮಾಡಿದಂಥ ಆಧ್ಯಾತ್ಮಿಕ ಕಾರ್ಯಗಳು ನೀವಿನ ದಿನದಲ್ಲಿ ಬೇರೆ ಯಾವ ಸಮಯದಲ್ಲೂ ಮಾಡಿದ್ರೆ ಅದರ ಪರಿಣಾಮ ಇದ್ದೇ ಇರುತ್ತೆ. ಆದರೆ ಬೆಳಗಿನ ಜಾವ ಮಾಡಿದಾಗ ಅದರ ಹೆಚ್ಚಿನ ಪರಿಣಾಮ ನಮಗೆ ಸಿಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.